ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕನಕಪುರ ತಾಲೂಕಿನಲ್ಲಿರುವ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ನಾವು ಬೆಳಗ್ಗೆ ಮನೆ ಬಿಡೋದು ಸ್ವಲ್ಪ ಲೇಟ್ ಆಯಿತು. ನಮಗೆ ಟ್ರೈನು ಇದ್ದದ್ದು 9:30ಗೆ. ಆದರೆ ನಾವು ಮೆಜೆಸ್ಟಿಕ್ಕಲ್ಲಿ ಹೋಗ್ಬೇಕಾದ್ರೇ ಟ್ರಾಫಿಕ್ ಫುಲ್ ಜಾಮ್ ಆಗಿದ್ದರಿಂದ ನಾವು ಕರೆಕ್ಟ್ ಟೈಮ್ಗೆ ರೈಲ್ವೆ ಸ್ಟೇಷನ್ನ ತಲುಪಲಾಗಲಿಲ್ಲ. ಹಾಗೆ ರೈಲ್ವೆ ಸ್ಟೇಷನ್ಗೆ ಹೋದ್ವಿ, ಟಿಕೆಟ್ ತೊಗೊಳ್ಳೋಣ ಅಂತ ಟಿಕೆಟ್ ಕೌಂಟರ್ ಹತ್ರ ಹೋದ್ವಿ. ಆದರೆ ಟಿಕೆಟ್ ಕೊಡೋರೇ ಇರಲಿಲ್ಲ. ಹಾಗೆ ಅಲ್ಲೇ ವೆಯ್ಟ್ ಮಾಡಿದ್ವಿ. ಅಲ್ಲಿ ಬೇರೆ ಸ್ವಲ್ಪ ತಡವಾಯಿತು. ಅದು ನೋಡಿದ್ರೆ ಆ ಟಿಕೆಟ್ ಕೊಟ್ಟರು. ಅಲ್ಲಿ ನೋಡಿದ್ರೆ 11:30 ಟ್ರೈನು. ಹಾಗೆ 1.5 ಅವರ್ ನಾನು ನನ್ನ ತಮ್ಮ ಸ್ಪೆಂಡ್ ಮಾಡಿದ್ವಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲೇ. 11:30 ಆಯಿತು. ಅಲ್ಲಿಗೆ ಟ್ರೈನ್ ಬಂದ ತಕ್ಷಣ ಹತ್ತಿದ್ವಿ. ಅದು ನೋಡಿದ್ರೆ ಬಸ್ಗಿಂತ ಟ್ರೈನಲ್ಲೇ ತುಂಬ ರಶ್ ಇತ್ತು. ಟ್ರೈನಲ್ಲಿ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ. ಅಲ್ಲಿಂದ ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಹೋದ್ವಿ. ಅಲ್ಲಿ ಬಸ್ ನಿಂತಿತ್ತು, ಸಾತ್ನೂರು ಕಬ್ಬಾಳ ಅಂತ. ಬಸ್ ಹತ್ಕೊಂಡ್ವಿ. ಒಳಗಡೆ ಹೋಗಿ ನೋಡಿದ್ರೆ ತುಂಬ ರಶ್ ಇತ್ತು. ಯಾರು ಕೇಳಿದ್ರು ಎಲ್ಲ ಕಬ್ಬಾಳು ಅಂತಲೇ ಟಿಕೆಟ್ ತೊಗೊತಿದ್ರು. ಇನ್ನೇನು ಮಾಡೋದು ಅಂತ ಹೇಳಿ ನಾವು ಕಬ್ಬಾಳಿಗೆ ಟಿಕೆಟ್ ತೊಗೊಂಡ್ವಿ. ಅಲ್ಲಿನ ವಾತಾವರಣ ತುಂಬ ಚೆನ್ನಾಗಿತ್ತು. ಅಲ್ಲಿನ ಗಾಳಿ, ಅಲ್ಲಿನ ಗದ್ದೆ, ಅಲ್ಲಿನ ಹೊಲ ತುಂಬ ಚೆನ್ನಾಗಿತ್ತು. ಫೈನಲಿ ಕಬ್ಬಾಳಮ್ಮ ದೇವಸ್ಥಾನ ಹತ್ರ ಬಂದ್ವಿ. ಮುಂದೆನೇ ಸ್ಟಾಪ್ ಕೊಡುತ್ತೆ ಬಸ್ಸು. ಅಲ್ಲಿಂದ ಎಲ್ಲರೂ ಇಳ್ಕೊತಿದ್ರು. ಅವ್ರನ್ನ ನೋಡಿ ನಾವು ಕೂಡ ಇಳ್ಕೊಂಡ್ವಿ. ಅಲ್ಲಿ ಜಾತ್ರೆ ಎಲ್ಲ ಕಟ್ಟಿದ್ರು. ವೀಕೆಂಡ್ ಆಗಿದ್ದರಿಂದ ತುಂಬ ರಶ್ ಇತ್ತು. ಹಾಗೆ ದರ್ಶನ ಕೂಡ ನಮಗೆ ತುಂಬ ಲೇಟ್ ಆಯಿತು. ಆಗುತ್ತೆ ಅಂತ ಜನಗಳು ನೋಡೇ ಆಗುತ್ತೆ ಅಂತಲೇ ಅಂದ್ಕೊಂಡ್ವಿ. ಬಸ್ ಇಳಿದಿದ್ದ ಕೂಡಲೇ ಅಲ್ಲೇ ರೋಡ್ ಕ್ರಾಸ್ ಮಾಡಿದ್ರೆ ದೇವಸ್ಥಾನಕ್ಕೆ ತಲುಪ್ಬೋದು. ಹಾಗೆ ಅವತ್ತು ಭಾನುವಾರ ಆಗಿರೋದ್ರಿಂದ ಗಾಡಿ ಪೂಜೆ ಮಾಡಿಸೋರೆಲ್ಲ ಪೂಜೆ ಮಾಡ್ಸೋಕೆ ಬಂದಿದ್ದರು. ಅಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ, ಅದೇ ಕಬ್ಬಾಳಮ್ಮನ ದೇವಸ್ಥಾನ. ಅಲ್ಲಿ ಹಿಂದೆ ಕಾಣಿಸ್ತಿರೋದೇ ಬೆಟ್ಟ, ತಾಯಿ ಕಬ್ಬಾಳಮ್ಮನ ಬೆಟ್ಟ. ಹಾಗೆ ಇಲ್ಲಿ ನಮಗೂ ಗೊತ್ತಿರಲಿಲ್ಲ, ಎಲ್ಲ ಬ್ಯಾಲ್ತ್ಕಾಯಿನ ತಗೊತಾಯಿದ್ರು, ಹೊಡೆಯೋರು ಹೊಡಿತಾಯಿದ್ರು. ನಾವು ಆಮೇಲೆ ನೋಡೋಣ ಅಂದ್ಕೊಂಡು ಹೋದ್ವಿ ತಾಯಿ ದರ್ಶನ ಮಾಡೋಣ ಅಂತ. ಅಲ್ಲೇ ಹೋಗುವಾಗ ಪೂಜೆಗೆ ಸಾಮಗ್ರಿಗಳು, ಹೂವುಗಳು, ತಾಯಿಗೆ ನಿಂಬೆ ಹಾರ, ಪ್ರತಿಯೊಂದು ತಾಯಿಗೆ ಏನೇನು ಬೇಕೋ ಎಲ್ಲ ಅಲ್ಲೇ ಸಿಗುತ್ತೆ. ನಾವೇನು ತಗೊಂಡೋಗೋ ಅವಶ್ಯಕತೆ ಇಲ್ಲ, ಅಲ್ಲೇ ಎಲ್ಲ ಸಿಗುತ್ತೆ, ವ್ಯವಸ್ಥೆ ಮಾಡಿದ್ದಾರೆ ಅಲ್ಲೇ. ಹಾಗೆ ಹರಕೆ ಕಟ್ಟಿರೋರು, ಮಡ್ಲಕ್ಕಿ ಕೊಡೋರು, ಪ್ರತಿಯೊಂದು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಅವತ್ತು ಭಾನುವಾರ ಆಗಿರೋದ್ರಿಂದ ಬಿಸಿಲು ಬೇರೆ ಜಾಸ್ತಿ ಇತ್ತು. ಅದ್ರ ಜೊತೆಗೆ ಆ ಕ್ಯೂ ಅಲ್ಲಿ ಬೇರೆ ನಿಂತ್ಕೋಬೇಕು, ತುಂಬ ರಶ್ ಇತ್ತು. ಹೋದ್ವಿ, ಕ್ಯೂ ಅಲ್ಲೂ ಕೂಡ ನಿಂತ್ಕೊಂಡ್ವಿ ತಾಯಿ ದರ್ಶನ ಮಾಡೋಣ ಅಂತ. ಹಾಗೆ ನನಗಂತೂ ನಿಂತು ಕಾಲು ನೋವು ಬಂದಿದ್ದರಿಂದ ಕುತ್ಕೊಂಡ್ಬಿಟ್ಟಿದ್ದೆ. ನನ್ನ ತಮ್ಮ ಮೂವ್ ಆದಾಗೆಲ್ಲ ಎಬ್ರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದ. ಅಂತೂ ದೇವಸ್ಥಾನ ಒಳಗಡೆ ತಲುಪಿದ್ವಿ. ನೋಡಿ, ಅದೇ ಕಬ್ಬಾಳಮ್ಮನ ಎಂಟ್ರೆನ್ಸ್, ಸನ್ನಿಧಿ ಒಳಗಡೆ ಸಿಗುತ್ತದೆ ಅದು. ಕೊನೆಗೂ ತಾಯಿ ದರ್ಶನ ಮಾಡಲು ಸನ್ನಿಧಿ ಒಳಗಡೆ ಬಂದ್ವಿ. ತಾಯಿ ದರ್ಶನ ಆಗ್ತಿದೆ ನೋಡಿ. ಹಾಗೂ ಈ ತಾಯಿಯ ವಿಶೇಷತೆ ಬಂದು, ಈ ತಾಯಿಗೆ ಬ್ಯಾಲ್ತ್ಕಾಯನ್ನು ಹೀಡ್ಗಾಯಿ ಥರ ಅರ್ಪಿಸ್ತಾರೆ. ಹಾಗೆ ಇಲ್ಲಿ ಹರಕೆ ಕಟ್ಟಿ ತಾಯಿಗೆ ಕೋಳಿ, ಕುರಿಯನ್ನು ಬಲಿ ಕೊಟ್ಟು ಅಡುಗೆ ಮಾಡಿ ಅಲ್ಲೇ ಊಟ ಮಾಡೋದು ಅಲ್ಲಿನ ಪದ್ಧತಿಯಾಗಿರುತ್ತೆ. ತಾಯಿ ದರ್ಶನವಂತೂ ತುಂಬ ಚೆನ್ನಾಗಾಯಿತು. ಇಲ್ಲೇ ಪಕ್ಕದಲ್ಲೇ ಬಸವಣ್ಣನ ದೇವಸ್ಥಾನವೂ ಕೂಡ ಇದೆ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ತಾಯಿ ಕಬ್ಬಾಳಮ್ಮನ ಬೆಟ್ಟ. ಹಾಗೆಯೇ ಆ ತಾಯಿ 3,000ಕ್ಕಿಂತ ಹೆಚ್ಚು ಅಡಿ ಎತ್ತರದ ಮೇಲೆ ಬೆಟ್ಟದ ಮೇಲೆ ನೆಲೆಸಿದ್ದಾಳೆ. ಹಾಗೆ ಅದನ್ನೆಲ್ಲ ನೋಡಿಕೊಂಡು ರಿಟರ್ನ್ ಮತ್ತೆ ಬೆಂಗಳೂರಿಗೆ ಹೊರಟ್ವಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ, ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.